ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ವಿಧಾನ ಪರಿಷತ್ ಸದಸ್ಯ ಟಿ.ಎ. ಶರವಣ ನಿವಾಸದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಿಗೆ ವಿಶೇಷ ಆಭರಣಗಳಿಂದ ಅಲಂಕಾರ ಮಾಡಲಾಗಿದ್ದು, ಸ್ಯಾಂಡಲ್ವುಡ್ ನಟಿ ಪ್ರೇಮ ಭಾಗಿಯಾಗಿ ಪೂಜೆ ಸಲ್ಲಿಸಿದರು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಸಲ ನಾನು ಸಾಯಿಗೋಲ್ಡ್ ಪ್ಯಾಲೇಸ್ ಅವರು ಶರವಣ ಸರ್ ಪೂಜೆ ಕರೆದ್ರು, ತುಂಬ ಖುಷಿಯಾಯಿತು. ಇದೇ ಮೊದಲನೇ ಸತಿ ವರಮಹಾಲಕ್ಷ್ಮಿ ಹಬ್ಬದ ಇವಾಗ ಬಂದಿರೋದು ಇವ್ರ ಮನೆಗೆ, ತುಂಬ ಖುಷಿಯಾಯಿತು. ಯಾಕಂದ್ರೆ ಜನರಲಾಗಿ ಮನೆ ಕಡೆ ಅಂದರೆ ನಾವು ಕೂರ್ಗಿ ಸಲ ಸ್ವಲ್ಪ ಹುತ್ರಿ ಮತ್ತು ಕೈಲ್ಪೋದು ಅನ್ನೋದು ಹಬ್ಬ ಜಾಸ್ತಿ ನಮಗೆ. ಸೊ ಇದೇ ಮೊದಲನೇ ಸತಿ ಶರವಣ ಸರ್ ನಮ್ಮನ್ನು ಕರೆದು ನಮ್ಮನ್ನು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ವರಮಹಾಲಕ್ಷ್ಮಿಯನ್ನು ಪ್ರತಿ ವರ್ಷ ವಿಭಿನ್ನ ಕಾನ್ಸೆಪ್ಟಲ್ಲಿ ಅಲಂಕಾರ ಮಾಡಿ ಆ ತಾಯಿನ ಮನೆಗೆ ಬರಮಾಡ್ಕೊಳ್ಳುವಂಥ ವಾಡಿಕೆ. ಈ ಬಾರಿ ವಿಭಿನ್ನವಾದ ಆಭರಣಗಳಿಂದ ಈ ಒಂದು ಮಹಾಲಕ್ಷ್ಮಿಯನ್ನು ಅಲಂಕಾರ ಮಾಡಿದ್ದೀವಿ. ಈಶ್ವರ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಆ ತಾಯಿ ಮಹಾಲಕ್ಷ್ಮಿಗೆ ಎಷ್ಟೇ ಅಲಂಕಾರ ಮಾಡಿದ್ರೂ ಕೂಡ ಸಾಲದು. ಈ ಬಾರಿ ಕೂಡ ಅದೇ ರೀತಿಯಲ್ಲಿ ನಾವು ವಿಶೇಷವಾಗಿ ಅಲಂಕಾರ ಮಾಡಿ ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದೀವಿ. ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ನೆಲೆಸಿರಲಿ. ಆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ. ಸಂತೋಷ್ ಅಂತ ಕಳೆದ ತಿಂಗಳು ಕೇರಳಕ್ಕೆ ಹೋಗಿದ್ದ ಕುಟುಂಬದ ಮನೆಯೊಂದರಲ್ಲಿ ವರಮಹಾಲಕ್ಷ್ಮಿ ಸೇರಿ ಚಿನ್ನಾಭರಣ ದೋಚಿದ್ರು. ಇದರ ಬೆನ್ನು ಹತ್ತಿದ ಮಹದೇವಪುರ ಠಾಣಾ ಪೊಲೀಸರು ಸದ್ಯ ಈ 4ರನ್ನ ಬಂಧಿಸಿ ವರಮಹಾಲಕ್ಷ್ಮಿಯನ್ನ ವಾಪಸ್ ತಂದಿದ್ದಾರೆ. ಅಲ್ಲದೆ ಇದೇ ರೀತಿ ಕೃತ್ಯವೆಸಗಿದ್ದ 18 ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಎಲ್ಲ ಕುಟುಂಬದವರು, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು, ಈ ತಮ್ಮಲ್ಲಿರ್ತಕ್ಕಂಥ ಚಿನ್ನಾಭರಣಗಳ ಒಂದು ಪೂಜೆ ಪುನಸ್ಕಾರ ಅವುಗಳನ್ನೆಲ್ಲ ಇವತ್ತು ಮಾಡ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಅವುಗಳ ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಯಾಕೆಂದರೆ ಹೊರಗಡೆ ನಾವು ಈಗ ಡಿಸ್ಪ್ಲೇ ಮಾಡಿರೋ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನ ಕಳುವು, ಮನೆ ಕಳುವು ಪ್ರಕರಣಗಳು ಆಗ್ತಾ ಇರ್ತವೆ. ಕಳ್ಳರು ಸದಾಕಾಲ ಹೊಂಚು ಆಗ್ತಾ ಇರ್ತಾರೆ. ಅಂದ ಹಾಗೆ ವರಮಹಾಲಕ್ಷ್ಮಿ ಇಲ್ಲದೆ ಬೇಸರವಾಗಿದ್ದ ಕುಟುಂಬಕ್ಕೆ ಹಬ್ಬದ ದಿನವೇ ವರಮಹಾಲಕ್ಷ್ಮಿಯನ್ನ ಪೊಲೀಸರು ವಾಪಸ್ ತಂದಿದ್ದು ಖುಷಿ ವಿಚಾರ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಂಗಳೂರಿಗೆ ಕೇಂದ್ರದ ಗಿಫ್ಟ್ ಸಿಕ್ಕಿದೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೇಂದ್ರ ಸಚಿವ ಸಂಪುಟದಿಂದ 3ನೇ ಹಂತದ ಯೋಜನೆಗೆ ಒಪ್ಪಿಗೆ ಸೂಚನೆಯಾಗಿದೆ. 3ನೇ ಹಂತದ 2 ಕಾರಿಡಾರ್ಗೆ ಓಕೆ ಎಂದಿದೆ ಕೇಂದ್ರ ಸಚಿವ ಸಂಪುಟ. 3ನೇ ಹಂತದ 44.65 ಕಿಲೋಮೀಟರ್ ಮಾರ್ಗಕ್ಕೆ ಕೇಂದ್ರ ಸರ್ಕಾರ ಇದೀಗ ಹಸಿರು ನಿಶಾನೆಯನ್ನ ತೋರಿಸಿದೆ. ಒಟ್ಟು 15,611 ಕೋಟಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಿದೆ. ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆಫೀಸ್ ಮುಗಿಸಿ ಬೇಗ ಹಬ್ಬ ಮಾಡುವ ತರಾತುರಿಯಲ್ಲಿದ್ದ ಸಿಟಿ ಮಂದಿ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಾಗಿದೆ. ಕಬ್ಬನ್ ಪಾರ್ಕ್ ರಸ್ತೆ, ವಿಧಾನಸೌಧ, ಕಾರ್ಪೊರೇಷನ್ ಸರ್ಕಲ್, ಶಾಂತಿನಗರ, ರಿಚ್ಮಂಡ್ ಸರ್ಕಲ್, ಚಿಕ್ಕಪೇಟೆ ಸೇರಿದಂತೆ ನಗರದ ವಿವಿಧೆಡೆ ಏಕಾಏಕಿ ಮಳೆ ಜನರಿಗೆ ಶಾಕ್ ಕೊಟ್ಟಿದೆ. ಸಿಟಿಯ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಾಯಿತು. ಅಲ್ಲದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ರಾತ್ರಿ ಕೂಡ ವರುಣನ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಇನ್ನು 3 ದಿನಗಳ ಕಾಲ ಭರ್ಜರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರಮಹಾಲಕ್ಷ್ಮಿ ಹಬ್ಬದ ದಿನ ಭದ್ರಾ ಡ್ಯಾಂಗೆ ಮೊದಲ ಸ್ಟಾಪ್ ಲಾಗ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಮೊದಲ ಗೇಟ್ ಅಳವಡಿಕೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಹಾಗೆ ಸಿಬ್ಬಂದಿಗೆ ಅಭಿನಂದನೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಸಿಹಿ ತಿನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.
ಸಚಿವ ಶಿವರಾಜ್ ತಂಗಡಗಿ, ಸಂಸದ ಇಟ್ನಾಳ್. ಸಿಎಂಗೆ ಮಾಹಿತಿಯನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್. ಇದ್ದೀರಿ ಲೈಟ್ ಬಳಸಿ ಗೇಟ್ ಅಳವಡಿಕೆ ಮಾಡಿದ್ದಾರೆ ಸಿಬ್ಬಂದಿ. ಸ್ಟಾಪ್ ಲಾಕ್ ಗೇಟ್ ಇದನ್ನು ಅಳವಡಿಸುವಲ್ಲಿ ಮೊದಲ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಶ್ರಮ ವಹಿಸಿ ಕಾರ್ಯವನ್ನು ಯಶಸ್ವಿಗೊಳಿಸಿದ ಸಿಬ್ಬಂದಿಗೆ ಸಿಹಿ ತಿನಿಸಿ ಶುಭಾಶಯವನ್ನ ಕೋರಿದ್ದಾರೆ. ಸ್ಥಳದಲ್ಲಿದ್ದ ಸಚಿವರಾದ ಶಿವರಾಜ್ ತಂಗಡಗಿ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದ್ದಾರೆ ಜಮೀರ್ ಅಹಮದ್ ಖಾನ್. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಹುಶಃ ಒಂದು ಲಾಜಿಕಲ್ ಎಂಡ್ಗೆ ಈ ಒಂದು ಕ್ರಸ್ಟ್ ಗೇಟ್ ಅಳವಡಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಏನು ಕ್ರಸ್ಟ್ ಗೇಟ್ನ ಏನು ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಸದ್ಯ ಯಶಸ್ವಿಯಾಗಿದೆ. ಗಮನಿಸ್ಬೋದು ನಾವು ಯಾವ ರೀತಿಯಾಗಿ ಆ ಕ್ರಸ್ಟ್ ಗೇಟ್ಗಳಲ್ಲಿ ನೀರು ಈ ಹಿಂದೆ ರಭಸವಾಗಿ ಬರ್ತಾ ಇತ್ತು, ಆದರೆ ಈಗ ಬೇರೆ ಒಂದು ಕ್ರಸ್ಟ್ ಗೇಟ್ಗಳಲ್ಲಿ ಬರೋ ಥರನೇ ನೀರು ಬರ್ತಾ ಇದೆ. ಈ ಒಂದು ಸ್ಟಾಪ್ ಲಾಗನ್ನು ಅಳವಡಿಕೆ ಮಾಡಿದ ಬಳಿಕ ಮತ್ತೆ ಆ ಒಂದು ಇರ್ತಕ್ಕಂತಹ 4 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಬಹುಶಃ ಸಾಯಂಕಾಲದಿಂದ ಕೂಡ ಈ ಒಂದು ಕಾರ್ಯ ಯಶಸ್ವಿಯತ್ತ ಸಾಗಿದೆ. ಈಗಷ್ಟೇ ಈ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕಾರ್ಯ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನೇನು 4 ಎಲಿಮೆಂಟ್ಗಳನ್ನು ಕೂಡಿಸಿದ್ರೆ ಸಂಪೂರ್ಣವಾಗಿ ಈ ಒಂದು ತಾತ್ಕಾಲಿಕ ಗೇಟ್ ಸಂಪೂರ್ಣವಾಗಿ ರೆಡಿ ಆಗ್ತದೆ. ನೀರು ಹೊರಗಡೆ ಹೋಗ್ತಕ್ಕಂಥದ್ದು ಪೋಲಾಗ್ತದೆ. ರೈತರಿಗೆ 2ನೇ ಬೆಳೆಗೆ ನೀರು ಸಿಗ್ತದೆ ಅಂತಕ್ಕಂತಹ ಆಶಾಭಾವನೆ ಈ ಭಾಗದ ರೈತರದು. ಮತ್ತು ತಂಡ ಏನಿದೆ, ತಜ್ಞರ ತಂಡ ಈ ರೀತಿಯ ಯಶಸ್ವಿ ಕಾರ್ಯಾಚರಣೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಹಗಲು ಇರಲು ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ನಲ್ಲಿ ಆದ ಡ್ಯಾಮೇಜ್, ಆ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಹೋಗಿತ್ತು. ಇದರಿಂದಾಗಿ ಸಾಕಷ್ಟು ನೀರು ಪೋಲಾಗಿ ಹರಿದು ಹೋಗ್ತಾ ಇತ್ತು. ಇದನ್ನು ತಡೆಯೋ ಕಾರ್ಯದ ಮೊದಲ ಭಾಗವಾಗಿ ಸ್ಟಾಪ್ ಲಾಗ್ ಅಳವಡಿಕೆ ಮಾಡುವಲ್ಲಿ ಯಶಸ್ವಿಯಾಗಿದೆ ತಂಡ.